ನಮಸ್ಕಾರ. ವಿಪರೀತ ಸೆಕ್ಸು, ವಿಪರೀತ ಕಾಮಾಸಕ್ತಿ, ಲೈಂಗಿಕ ಆಸಕ್ತಿ ಉಳ್ಳ ರಾಶಿ ನಕ್ಷತ್ರಗಳು ಯಾವುವು? ವಿಡಿಯೋ ಪೂರ್ತಿ ನೋಡಿ, ನಿಮಗೆ ಗೊತ್ತಾಗ್ತಾ ಹೋಗುತ್ತೆ. ನೋಡಿ, ಈ ನಮ್ಮ ವಾಸ್ತುಶಿಲ್ಪಶಾಸ್ತ್ರ ಏನು ಹೇಳುತ್ತೆ ಅಂತಂದರೆ, ನವದಂಪತಿಗಳು ಹೊಸದಾಗಿ ಮದುವೆಯಾಗಿರೋ ದಂಪತಿಗಳು, ಗಂಡ ಹೆಂಡತಿ, ಮನೆ ದೇವರಿಗೆ, ಕುಲದೇವರಿಗೆ, ಅವರಿಗೆ ಇಷ್ಟವಾದ ದೇವರಿಗೆ ಹೋಗಿ ದರ್ಶನ ಮಾಡಿಕೊಂಡು ಬನ್ನಿ ಅಂತ ಹೇಳುತ್ತೆ. ಅಂದರೆ ಆವಾಗ ನೀವು ಆ ಒಂದು ದೇವಸ್ಥಾನಗಳಿಗೆ, ಕ್ಷೇತ್ರಗಳಿಗೆ ಹೋದಾಗ ಆ ದೇವಸ್ಥಾನದ ಗೋಪುರದಲ್ಲಿ ಈ ಲೈಂಗಿಕ ಭಂಗಿಯ ಚಿತ್ರಗಳನ್ನ ಕೆತ್ತನೆ ಮಾಡಿರ್ತಾರೆ. ಯಾಕೆ ಕೆತ್ತನೆ ಮಾಡಿರ್ತಾರೆ ಅಂತಂದರೆ, ಹೊಸದಾದ ನವದಂಪತಿಗಳು ಅದನ್ನು ವೀಕ್ಷಣೆ ಮಾಡಿದಾಗ ಅವರು ಹೊಸ ಜೀವನ ಪ್ರಾರಂಭ ಮಾಡಲಿ ಅಂತ ಅರ್ಥ, ವಂಶಾಭಿವೃದ್ಧಿ ಆಗಲಿ ಅಂತಂದ್ಬಿಟ್ಟು ಆ ಒಂದು ಲೈಂಗಿಕ ಭಂಗಿಯ ಚಿತ್ರಗಳನ್ನ ಕೆತ್ತನೆ ಮಾಡಿರ್ತಾರೆ. ಇನ್ನು ಈ ವಿಪರೀತ ಸೆಕ್ಸು, ಕಾಮ, ಲೈಂಗಿಕ ಆಸಕ್ತಿ ಉಳ್ಳ ರಾಶಿ ನಕ್ಷತ್ರಗಳು ಯಾವುವಪ್ಪ ಅಂತಂದರೆ, ನೋಡ್ರಿ, ಲಗ್ನದಿಂದ ಯಾರಿಗೆ 8ನೇ ಮನೆಯಲ್ಲಿ ರಾಹು ಇರೋದು, ಅಥವಾ 8ನೇ ಮನೆಯಲ್ಲಿ ಶುಕ್ರ ಇರೋದು, ಅಥವಾ ಲಗ್ನದಿಂದ 8ನೇ ಮನೆಯಲ್ಲಿ ರಾಹು ಶುಕ್ರ ಸ್ಥಿತವಾಗಿದ್ದಾಗ ವಿಪರೀತ ಈ ಹುಡುಗಿರು ಹುಚ್ಚಿರುತ್ತೆ, ಆಸೆ, ಸೆಕ್ಸಲ್ಲಿ ಆಸೆ ರಿಲೇಟೆಡ್ಸ್ ಇರುತ್ತೆ. ಇನ್ನು ಈ ಚಂದ್ರದಶೆ, ರಾಹುದಶೆ, ಬುಧದಶೆ, ಶುಕ್ರದಶೆ ನಡೆಯೋ ಸಂದರ್ಭದಲ್ಲಿ ಈ ಲವ್ ಮಾಡೋದು, ಪ್ರೀತಿ ಪ್ರೇಮ ಮಾಡೋದು, ಅಕ್ರಮ ಸಂಬಂಧ, ಅನೈತಿಕ ಸಂಬಂಧ, ಮನೆ ಬಿಟ್ಟು ಓಡೋಗೋದು, ಇವೆಲ್ಲ ಈ ಒಂದು ದಶಾಭುಕ್ತಿಗಳಲ್ಲಿ ಉಲ್ಬಣ ಆಗುವ ಲಕ್ಷಣಗಳಿರುತ್ತೆ. ಇನ್ನು ಈ ಎಸ್ಪೆಷಲಿ ಈ ಚಂದ್ರ, ರಾಹು, ಬುಧ, ಶುಕ್ರ ದಶದಲ್ಲಿ ಏನಾದರೂ ಈ 5ನೇ ಮನೆ, 7ನೇ ಮನೆ, 8ನೇ ಮನೆ, 12ನೇ ಮನೆ ಏನನ್ನ ಬಂದಿದ್ದರೆ ಖಂಡಿತವಾಗ್ಲೂ ಈ ಲವ್ ಮಾಡೋದು, ಪ್ರೀತಿ ಪ್ರೇಮ ಮಾಡೋದು, ಮನೆ ಬಿಟ್ಟು ಓಡೋಗೋದು, ಈ ಅಕ್ರಮ ಸಂಬಂಧ, ಅನೈತಿಕ ಸಂಬಂಧ, ಈ ಒಂದು ರಿಲೇಟೆಡ್ಸು ಇರುವ ಲಕ್ಷಣಗಳು ಖಂಡಿತವಾಗ್ಲೂ ಇದ್ದೇ ಇರುತ್ತೆ. ಇನ್ನು ಈ ಈ ಯಾವ್ಯಾವಪ್ಪ ರಾಶಿ ನಕ್ಷತ್ರಗಳು ಅಂತಂದರೆ, ಈ ವೃಷಭ ರಾಶಿ ಕೃತಿಕಾ ನಕ್ಷತ್ರ, ಮಿಥುನ ರಾಶಿ ಆರಿದ್ರ ನಕ್ಷತ್ರ, ಸಿಂಹ ರಾಶಿ ಪುಬ್ಬ ನಕ್ಷತ್ರ, ಸಿಂಹ ರಾಶಿ ಮಗ ನಕ್ಷತ್ರ, ಕನ್ಯಾ ರಾಶಿ ಚಿತ್ತಾ ನಕ್ಷತ್ರ, ತುಲಾ ರಾಶಿ ಸ್ವಾತಿ ನಕ್ಷತ್ರ, ಧನುರ್ ರಾಶಿ ಪೂರ್ವಾಷಾಢ ನಕ್ಷತ್ರ, ಧನುರ್ ರಾಶಿ ಮೂಲಾ ನಕ್ಷತ್ರ, ಮೀನ ರಾಶಿ ರೇವತಿ ನಕ್ಷತ್ರ, ಕುಂಭರಾಶಿ ಶತಭಿಷ ನಕ್ಷತ್ರ, ಪೂರ್ವಭದ್ರ ನಕ್ಷತ್ರದವರೆಗೆ ಈ ಎಸ್ಪೆಷಲಿ ಈ ದಶಾಭುಕ್ತಿಗಳಲ್ಲೇನ, ಯಾವುದೇ ಗ್ರಹದ ದಶಾಭುಕ್ತಿಗಳಲ್ಲೇನ 5ನೇ ಮನೆ, 7ನೇ ಮನೆ, 8ನೇ ಮನೆ, 12ನೇ ಮನೆ ಏನನ್ನ ಬಂದ್ಬಿಡ್ತು ಅಂತಂದರೆ, ಅದು ಎಸ್ಪೆಷಲಿ 18ನೇ ವಯಸ್ಸಿನಿಂದ 35-40ನೇ ವಯಸ್ಸಿನೊಳಗಡೆ ಈ ದಶಾಭುಕ್ತಿಗಳು ನಡೆದು ಚಂದ್ರದಶೆ ಅಥವಾ ರಾಹುದಶೆ ಅಥವಾ ಬುಧದಶೆ ಅಥವಾ ಶುಕ್ರದಶೆ ನಡೆದು ಬಿಟ್ಟರೆ ಈ ಒಂದು ಲೈಂಗಿಕ ಆಸಕ್ತಿಗಳು ತುಂಬ ಹೆಚ್ಚಾಗಿ ಇರುತ್ತೆ. ಅದರಲ್ಲೂ ಲಗ್ನದಿಂದ 8ನೇ ಮನೆಯಲ್ಲಿ ರಾಹು ಶುಕ್ರ ಸ್ಥಿತವಾಗಿದ್ದರೆ ಈ ಒಂದೆಲ್ಲ ರಿಲೇಟೆಡ್ಸು ಉಲ್ಬಣ ಆಗುವ ಎಲ್ಲ ಲಕ್ಷಣಗಳಿರುತ್ತೆ. ನಮಸ್ಕಾರ.